ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರಬಹುದು PSTR ಮತ್ತು GPSTR ಗೆ ಸಂಬಂಧಪಟ್ಟ ಹಾಗೆ C&R ರೂಲ್ ಅನ್ನ ಗವರ್ಮೆಂಟ್ ಆಫ್ ಕರ್ನಾಟಕ ಅನೌನ್ಸ್ ಮಾಡಿದೆ. ಸೊ ಈ ನಿನ್ನೆಯಿಂದ ಇದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು, ತುಂಬಾ ಓಡಾಡ್ತಾ ಇದೆ. ಆದ್ರೂ ಕೂಡ ನಿಮ್ಗೆ ಗೊತ್ತಿದ್ರು ಇವತ್ತು ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಒಂದಷ್ಟು ವಿಷಯಗಳು ಒಂದಷ್ಟು ಅಭ್ಯರ್ಥಿಗಳಿಗೆ ನೋಡಿದ ತಕ್ಷಣನೇ ಅರ್ಥ ಆಗಲ್ಲ, ಆಮೇಲೆ ಅದ್ರ ಹಿಂದಿರುವಂತಹ ಏನು ವಿಶೇಷತೆಯೂ ಕೂಡ ತಿಳಿದಿರಲ್ಲ. ಸೊ ಹಾಗಾಗಿ ಅದನ್ನ ಯಾರಾದ್ರೂ ಒಬ್ಬರು ಎಕ್ಸ್ಪ್ಲೇನ್ ಮಾಡಿದಾಗ ಅವರಿಂದ ತಿಳಿದುಕೊಂಡಾಗಲೇ ಒಂದಷ್ಟು ಅರ್ಥ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಎಷ್ಟೇ ಪುಸ್ತಕಗಳನ್ನ ಓದಿದ್ರು ಕೂಡ ಕೆಲವೊಮ್ಮೆ ಏನು ಆನ್ಲೈನ್ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡ್ತೀವಿ, ಅದ್ರ ಜೊತೆಗೆ ಕೋಚಿಂಗ್ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡ್ತೀವಿ. ಸೊ ಈ ರೀತಿ ಒಬ್ಬರಿಂದ ತಿಳಿದುಕೊಂಡಾಗಲೇ ಅದು ಈಸಿಯಾಗಿ ಅರ್ಥ ಆಗುವಂತದ್ದು. ಸೊ ಅದ್ರ ಜೊತೆಗೆ ಈಗ TT ಕೂಡ ಇನ್ನೊಂದ್ಸರಿ ಮಾಡಬೇಕು ಅಂತ ಹೇಳಿ ಬಿಸಿ ಬಿಸಿ ಚರ್ಚೆಗಳು ಪ್ರಾರಂಭವಾಗಿದೆ. ಅದ್ರ ಜೊತೆಗೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕಾಲ್ಫಾರ್ಮ್ ಮೊನ್ನೆ ಕೋರ್ಟ್ ಕೇಸ್ ಇತ್ತಲ್ವಾ, ಅದು ಕೋರ್ಟ್ ಹಿಯರಿಂಗ್ ಅಲ್ಲಿ ಕಾಲ್ಫಾರ್ಮ್ ಮಾಡ್ಲಿಕ್ಕೆ 50% ಕನ್ಸಿಡರ್ ಮಾಡಿ ಕಾಲ್ಫಾರ್ಮ್ ಮಾಡ್ಬೇಕಾ ಅಥವಾ 56% ಕನ್ಸಿಡರ್ ಮಾಡಿ ಕಾಲ್ಫಾರ್ಮ್ ಮಾಡ್ಬೇಕಾ, ಈ ಎಲ್ಲಾ ವಿಷಯಗಳ ಕುರಿತು ಇನ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ, ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಎಷ್ಟು ಅಭ್ಯರ್ಥಿಗಳಿಗೆ ಇದ್ರ ಮಾಹಿತಿ ಇರಲ್ಲ. ಸೊ ಹಾಗಾಗಿ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಾಧ್ಯವಾದಷ್ಟು ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದೀವಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡದೇ ವಿಡಿಯೋ ನೋಡಿ, ಅಂದ್ರೆ ಇನ್ ಡೀಟೇಲ್ ಆದಂತಹ ಮಾಹಿತಿ ನಿಮ್ಗೆ ಸಿಗುತ್ತೆ. ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲಿಗೆ ನಾವು ಬ್ಯಾಕಪ್ ಸ್ಕೋರ್ ಬಗ್ಗೆ ಮಾತನಾಡೋದಾದ್ರೆ, ಈಗ C&R ರೂಲ್ ಏನ್ ಚೇಂಜ್ ಆಗಿದೆ ಅಲ್ವಾ, ಅದರಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಈ ಬ್ಯಾಕಪ್ ಸ್ಕೋರ್ ಬಗ್ಗೆ. ಅದ್ರ ಜೊತೆಗೆ ಅದು ಗುಡ್ ನ್ಯೂಸ್ ಕೂಡ ಹೌದು. ಯಾಕಂತ ಹೇಳಿದ್ರೆ ಲಾಸ್ಟ್ ಗೆ ಏನು ಈ ಮುಂಚೆ ಏನು ಬ್ಯಾಕಪ್ ಸ್ಕೋರ್ ಕನ್ಸಿಡರ್ ಮಾಡ್ತಾ ಇದ್ರು, ಅದಕ್ಕೂ ಮತ್ತು ಈಗ ಬಿಟ್ಟಿರ್ತಕ್ಕಂತಹ C&R ರೂಲ್ ಅಲ್ಲಿ ಬ್ಯಾಕಪ್ ಸ್ಕೋರ್ ಬಗ್ಗೆ ನೋಡಿದ್ರೆ ತುಂಬಾ ಡಿಫರೆನ್ಸ್ ಇದೆ. ಆಮೇಲೆ ಎಷ್ಟೋ ಅಭ್ಯರ್ಥಿಗಳಿಗೆ ಇದು ಗುಡ್ ನ್ಯೂಸ್ ಕೂಡ ಹೌದು. ಹೇಗೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಅಟ್ ಪ್ರೆಸೆಂಟ್ 2026 ಸಂಬಂಧಪಟ್ಟ ಹಾಗೆ C&R ರೂಲ್ ಅಲ್ಲಿ ಬ್ಯಾಕಪ್ ಸ್ಕೋರ್ ಯಾವ ರೀತಿ ಕೊಡ್ತಾ ಇದ್ದಾರೆ, PSTR ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ 1 ರಿಂದ 5ನೇ ತರಗತಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಹಾಗೆ ಬ್ಯಾಕಪ್ ಸ್ಕೋರ್ ಅನ್ನು ಹೇಳೋದಾದ್ರೆ PUC ಅನ್ನ 8% ಕನ್ಸಿಡರ್ ಮಾಡ್ತಾ ಇದ್ದಾರೆ. D.Ed ಅಥವಾ TCH, ಇದನ್ನ ಮೊದಲು TCH ಅಂತ ಕರೀತಾ ಇದ್ರು, ಈಗ D.Ed ಅಂತ ಕರೀತಾ ಇದ್ದಾರೆ. ಸೊ D.Ed ಅಥವಾ TCH ಅನ್ನ 2% ಅನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಹಾಗೆ TET ಎಕ್ಸಾಮ್ ಅನ್ನ 20% ಗೆ ಕನ್ಸಿಡರ್ ಮಾಡಿದ್ರೆ CET ಅನ್ನ 70% ಗೆ ಕನ್ಸಿಡರ್ ಮಾಡ್ತಾ ಇದ್ದಾರೆ. ತುಂಬಾ ಅಭ್ಯರ್ಥಿಗಳಿಗೆ ಇದು ವರದಾನ ಅಂತಾನೆ ಹೇಳ್ಬಹುದು. ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಮೊದಲು ಯಾವ ರೀತಿ ಇತ್ತು, CET ಅನ್ನೋದು 35% ಕನ್ಸಿಡರ್ ಮಾಡ್ತಾ ಇದ್ರು, TET ನ 15% ಕನ್ಸಿಡರ್ ಮಾಡ್ತಾ ಇದ್ರು, D.Ed ಅಥವಾ TCH ಅನ್ನ 25%, ಹಾಗೆ PUC ಅನ್ನ 25% ಗೆ ಕನ್ಸಿಡರ್ ಮಾಡ್ತಾ ಇದ್ರು. ಎಷ್ಟೇ ನಾವು ಓದಿ ಹೋಗಿ ಬರೆದ್ರು ಕೂಡ ನಮ್ಮ CET ಅಲ್ಲಿ ಎಕ್ಸಾಮ್ ಮಾರ್ಕ್ಸ್ ಒಳ್ಳೆದ ಬಂದ್ರು ಕೂಡ ಬ್ಯಾಕಪ್ ಸ್ಕೋರ್ ಡೌನ್ ಇರೋದ್ರಿಂದ ಎಷ್ಟೋ ಅಭ್ಯರ್ಥಿಗಳು ಸೆಲೆಕ್ಷನ್ ಆಗೋದ್ರಿಂದ ವಂಚಿತರಾಗ್ತಾ ಇದ್ರು. ಈಗ ಆ ರೀತಿ ಆಗಲ್ಲ. 70% ಮೆಜಾರಿಟಿ ಜಾಸ್ತಿನೇ ಇದೆ. CET ಗೆ 70% ಅನ್ನ ಕೊಟ್ಟಿರೋದ್ರಿಂದ ಯಾರು ಚೆನ್ನಾಗಿ ಓದಿ ಎಕ್ಸಾಮ್ ಅನ್ನ ಚೆನ್ನಾಗಿ ಮಾಡ್ತಾರೆ ಅಂತವರು ಸೆಲೆಕ್ಷನ್ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಮೇಲ್ಗಡೆ ಇರ್ತಕ್ಕಂತಹ ಬ್ಯಾಕಪ್ ಸ್ಕೋರ್ ಅನ್ನ ರೆಡ್ಯೂಸ್ ಮಾಡಿದ್ದಾರೆ. ನಾನು ತುಂಬಾ ಸಾರಿ ಹೇಳಿದ್ದೆ, ಬ್ಯಾಕಪ್ ಸ್ಕೋರ್ ಅನ್ನ ರಿಮೂವ್ ಮಾಡಲ್ಲ, ಅವರು ರೆಡ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ. ಸೊ ಈಗ ರೆಡ್ಯೂಸ್ ಮಾಡಿ ಕೊಟ್ಟಿದ್ದಾರೆ, ರಿಮೂವ್ ಮಾಡಿಲ್ಲ. ಸೊ ಇದು PSTR ಗೆ ಸಂಬಂಧಪಟ್ಟ ಹಾಗೆ. ಆದ್ರೆ ಇನ್ನ GPSTR ಅನ್ನ ನೋಡೋದಾದ್ರೆ, ಅಂದ್ರೆ 6 ರಿಂದ 8ನೇ ತರಗತಿಯ ತರಗತಿಗಳಿಗೆ ಬೋಧಿಸಲು ಏನ್ ಶಿಕ್ಷಕರಾಗಬೇಕು ಅಂತ ಹೇಳಿ ತಯಾರಿಯನ್ನು ನಡೆಸ್ತಾ ಇದ್ದೀರಿ, ಅಂತಹ ತಯಾರಿಗೆ ತುಂಬಿಕೊಳ್ಳುವಂತ ಸಂದರ್ಭದಲ್ಲಿ, ಅಂತ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಬ್ಯಾಕಪ್ ಸ್ಕೋರ್ ಅನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರೆ, ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ 8% ಅನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ, D.Ed ಅಥವಾ B.Ed ಗೆ ಸಂಬಂಧಪಟ್ಟ ಹಾಗೆ 2% ಅನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ, TET ಅನ್ನ 20% ಗೆ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಹಾಗೆ CET ಅನ್ನ 70% ಗೆ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೇಮ್ ಆಗಿದೆ. PSTR ಮತ್ತು GPSTR ಎರಡೂ ಕೂಡ ಸೇಮ್ ಆಗಿ 2026ರ ಬ್ಯಾಕಪ್ ಸ್ಕೋರ್ ಸೇಮ್ ಇಟ್ಟಿದ್ದಾರೆ. ಬಟ್ ಅದು GPSTR ಈ ಹಿಂದಿನ ಅಂದ್ರೆ ಲಾಸ್ಟ್ ಟೈಮ್ ಏನ್ ರಿಕ್ರೂಟ್ ಆಯ್ತಲ್ವಾ, ಸೊ ಆ ಸಂದರ್ಭದಲ್ಲಿ ಬ್ಯಾಕಪ್ ಸ್ಕೋರ್ ಅನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಡಿಗ್ರಿಗೆ 20% ಕೊಟ್ಟಿದ್ರು, D.Ed ಅಥವಾ B.Ed ಗೆ 20% ಕೊಟ್ಟಿದ್ರು, TET ಅನ್ನ ಎಷ್ಟು 10% ಕೊಟ್ಟಿದ್ರು, ಅದ್ರ ಜೊತೆಗೆ CET ಅನ್ನ 50% ಕೊಟ್ಟಿದ್ರು. ಸೊ ಮೇಲ್ಗಡೆ 50%, ಕೆಳಗಡೆ 50% ಅನ್ನ ಕನ್ಸಿಡರ್ ಮಾಡಿ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾ ಇದ್ರು. ಬಟ್ ಈಗ ಸ್ವಲ್ಪ ಚೇಂಜಸ್ ಮಾಡಿ ಎಲ್ಲವನ್ನ ಏನು ಡಿಗ್ರಿ ಮತ್ತು B.Ed ಅಥವಾ D.Ed ಅಲ್ಲಿ ಚೇಂಜಸ್ ಮಾಡಿ TET ಗೆ ವೇಟೇಜ್ ಅನ್ನ ಕೊಟ್ಟಿದ್ದಾರೆ, ಆಮೇಲೆ CET ಗೆ ವೇಟೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಇವೆರಡಕ್ಕೂ ವೇಟೇಜ್ ತುಂಬಾ ಕೊಟ್ಟಿರೋದ್ರಿಂದ ಇದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. 10% ಮಾತ್ರ ಡಿಗ್ರಿ ಮತ್ತು B.Ed ಗೆ ಸಂಬಂಧಪಟ್ಟ ಹಾಗೆ ಬ್ಯಾಕಪ್ ಸ್ಕೋರ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಇದು ಬ್ಯಾಕಪ್ ಸ್ಕೋರ್ ನ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು. ತುಂಬಾ ಅಭ್ಯರ್ಥಿಗಳು, ಚೆನ್ನಾಗಿ ಸ್ಟಡಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು
ಬ್ಯಾಕಪ್ ಸ್ಕೋರ್ನ ಪ್ರಭಾವದಿಂದ ಎಷ್ಟೋ ಅಭ್ಯರ್ಥಿಗಳು ಎಕ್ಸಾಮ್ ನಿಂದ ಅಂದ್ರೆ ಸೆಲೆಕ್ಷನ್ ನಿಂದ ವಂಚಿತರಾಗಿದ್ರು. ಈ ಸರಿ ಹಾಗೆ ಆಗಲ್ಲ. ತುಂಬಾ ಅಭ್ಯರ್ಥಿಗಳು ಅಂತಹ ಎಫರ್ಟ್ ಹಾಕಿ ಓದುವಂತ ಅಭ್ಯರ್ಥಿಗಳು ಈಸಿಯಾಗಿ ಸೆಲೆಕ್ಷನ್ ಆಗುವ ಸಾಧ್ಯತೆ ಇದೆ. ಸೊ ಇದಷ್ಟು ಬ್ಯಾಕಪ್ ಸ್ಕೋರ್ಗೆ ಸಂಬಂಧಪಟ್ಟ ಹಾಗೆ. ಆದ್ರೆ ಇನ್ನೊಂದು ಕೂಡ ಇದ್ರ ಹಿಂದ್ಗಡೆನೆ ಇನ್ನೊಂದು ಚರ್ಚೆ ಬರ್ತಾ ಇದೆ. ಅದೇನಂತ ಹೇಳಿದ್ರೆ ಏಪ್ರಿಲ್ ತಿಂಗಳಲ್ಲಿ ಟಿಇಟಿಯನ್ನ ಇನ್ನೊಂದ್ ಸಾರಿ ಮಾಡ್ತಾರೆ ಅಂತ ಹೇಳಿ. ಹಾಗೆ ನೋಡಿದ್ರೆ ವರ್ಷದಲ್ಲಿ 2 ಸಾರಿ ಟಿಇಟಿಯನ್ನ ಮಾಡ್ಬೇಕಾಗಿತ್ತು. ಬಟ್ ಯಾವ ವರ್ಷವೂ ಕೂಡ ಅಲ್ಲಿ ಯಾವಾಗ ಟಿಇಟಿ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವ ವರ್ಷವೂ 2 ಬಾರಿ ಟಿಇಟಿ ಆಗಿಲ್ಲ. ಸೊ ಈ ವರ್ಷ ಟಿಇಟಿ 2 ಬಾರಿ ಮಾಡಬೇಕು ಅನ್ನುವಂಥದ್ದನ್ನ ಗಮನದಲ್ಲಿಟ್ಕೊಂಡು ಏಪ್ರಿಲ್ ತಿಂಗಳಲ್ಲಿ ನೋಟಿಫಿಕೇಶನ್ ಮಾಡಬೇಕು ಅನ್ನುವಂತಹ ತಯಾರಿಯಲ್ಲಿದ್ದೀವಿ ಅಂತ ಹೇಳಿ ಶಿಕ್ಷಣ ಇಲಾಖೆಯಿಂದ ಒಂದು ಮಾಹಿತಿ ಬರ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದನ್ನ ಏಪ್ರಿಲ್ ತಿಂಗಳಲ್ಲೇ ನೋಡ್ಬೇಕು. ಅಂದ್ರೆ ಅನೌನ್ಸ್ ಮಾಡಿದಾಗ ನೋಟಿಫಿಕೇಶನ್ ಬಿಟ್ಟಾಗ್ಲೇ ಗೊತ್ತಾಗುವಂಥದ್ದು. ಅದಕ್ಕೋಸ್ಕರನೇ ನೋಟಿಫಿಕೇಶನ್ ಬಿಡುವವರೆಗೂ ವೇಟ್ ಮಾಡೋದಕ್ಕಿಂತ ನೀವು ನಿಮ್ಮ ತಯಾರಿಯಲ್ಲಿರುವುದು ತುಂಬಾ ಒಳ್ಳೆಯದು. ಯಾರೆಲ್ಲ ಟಿಇಟಿಯನ್ನ ಸ್ಕೋರ್ ಜಾಸ್ತಿ ಮಾಡ್ಕೋಬೇಕಂತ ಇದ್ದೀರಿ, ಆಮೇಲೆ ಯಾರೆಲ್ಲ ಪಾಸ್ ಆಗಿಲ್ಲ ಅಂತಹ ಅಭ್ಯರ್ಥಿಗಳು ತಯಾರಿಯಲ್ಲಿರುವುದು ತುಂಬಾ ಒಳ್ಳೆಯದು. ಇದು ಟಿಇಟಿಗೆ ಸಂಬಂಧಪಟ್ಟ ಹಾಗಾದ್ರೆ ಇನ್ನ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಕೊಡ್ಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಇನ್ನೂ ಜಾರಿಗೆ ಬಂದಿಲ್ಲ. ಇನ್ನು ಅದು ಏನಿದೆ ಅಂಡರ್ ಡಿಸ್ಕಷನ್ ಅಲ್ಲಿದೆ. ಈಗ ಆಲ್ರೆಡಿ 3 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಇನ್ನೂ ಅದಕ್ಕೆ 2 ವರ್ಷ ಎಕ್ಸ್ಟ್ರಾ ಆಡ್ ಆನ್ ಮಾಡಿ ಒಟ್ಟು 5 ವರ್ಷದ ವಯೋಮಿತಿ ಸಡಿಲಿಕೆಯನ್ನ ಮಾಡಬೇಕು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ ವಿಚಾರವನ್ನ ಸ್ವಲ್ಪ ನೋಡಿದಾಗ ರಿಕ್ರೂಟ್ಮೆಂಟ್ ಆಗುವುದು ಯಾಕೋ ಡಿಲೇ ಆಗುತ್ತೇನೋ ಅನ್ನುವಂತಹ ಒಂದು ಸಣ್ಣ ಸಂಶಯ ಉದ್ಭವಿಸುತ್ತೆ. ಯಾಕಂತ ಹೇಳಿದ್ರೆ ಈಗ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ರೆ ಈ ವಯೋಮಿತಿ ಸಡಿಲಿಕೆಯನ್ನು ಕೊಡುವ ಅವಶ್ಯಕತೆ ಇಲ್ಲ. ಹಂಗ ನೋಡಿದ್ರೆ ನಿಜವಾಗ್ಲೂ ಹೇಳುವುದಾದ್ರೆ ವಯೋಮಿತಿ ಸಡಿಲಿಕೆಯನ್ನ ಈಗಲೇ 5 ವರ್ಷ ಕೊಡಬೇಕು, ಆಮೇಲೆ ರಿಕ್ರೂಟ್ಮೆಂಟ್ ಅನ್ನು ಕೂಡ ಈಗಲೇ ಮಾಡಬೇಕು. ಅಂದ್ರೆ ಎಷ್ಟೋ ಅಭ್ಯರ್ಥಿಗಳಿಗೆ ಒಂದು ನ್ಯಾಯವನ್ನ ಒದಗಿಸಿಕೊಟ್ಟಂಗಾಗತ್ತೆ. ಬಟ್ ಇವರು ವಯೋಮಿತಿ ಸಡಿಲಿಕೆಯನ್ನ 5 ವರ್ಷ ಮಾಡಿ ರಿಕ್ರೂಟ್ಮೆಂಟ್ ಅನ್ನ ಮತ್ತೆ ಹೋಲ್ಡ್ ಮಾಡ್ತಾ ಹೋದ್ರು ಅಂತ ಹೇಳಿದ್ರೆ ಅದು ಅನ್ಯಾಯನೇ. ಮತ್ತೊಂದ್ಸಾರಿ ಸ್ಟೇಟ್ ಗೌರ್ಮೆಂಟ್ ಅನ್ಯಾಯ ಮಾಡ್ತಾ ಇದೆ ಅಂತಾನೆ ಅರ್ಥ. ಒಂದ್ ಕಡೆ ಏನೋ ಒಂದು ಕೊಟ್ಟಂಗೆ ಮಾಡಿ ಇನ್ನೊಂದ್ ಕಡೆ ಏನೋ ಕಿತ್ಕೊಂಡಂಗೆ ಮಾಡ್ತಾ ಇರುವಂತದ್ದು ಈ ನೀತಿ ಆಗತ್ತೆ. ಸೊ ಇದನ್ನ 5 ವರ್ಷಕ್ಕೆ ವಯೋಮಿತಿ ಸಡಿಲಿಕೆ ಮಾಡಬೇಕು ಅಂತ ಹೇಳಿ ಇನ್ನೂ ಅಂಡರ್ ಡಿಸ್ಕಷನ್ ಇದೆ, ಇಂಪ್ಲಿಮೆಂಟ್ ಆಗಿಲ್ಲ. ಇನ್ನ ನೇಮಕಾತಿ 50% ಅಥವಾ 56%. ಲಾಸ್ಟ್ ಟೈಮ್ 20ನೇ ತಾರೀಕಿಗೆ ಜನವರಿ 20ಕ್ಕೆ ಕೋರ್ಟ್ ಹಿಯರಿಂಗ್ ಇತ್ತು. ಅವಾಗ ಕೋರ್ಟ್ ಏನ್ ಹೇಳಿದೆ, ನೀವು 50%ಗೆ ರಿಕ್ರೂಟ್ಮೆಂಟ್ ಮಾಡೋದಾದ್ರೆ ನಮ್ಮ ಅಭ್ಯಂತರ ಏನೂ ಇಲ್ಲ. ಏನು ಟೋಟಲ್ ರಿಸರ್ವೇಶನ್ 50% ಆಗಬಾರ್ದು. ಸೊ ಆ 50% ಮಿತಿ ಒಳಗೆ ನೀವು ರಿಕ್ರೂಟ್ಮೆಂಟ್ ಮಾಡೋದಾದ್ರೆ ಅಭ್ಯಂತರ ಇಲ್ಲ ಅಂತ ಹೇಳಿ ಹೇಳ್ತಾ ಇದೆ. ಬಟ್ 56% ನೀವು ರಿಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಏನ್ ಮಾಡಲ್ಲ, ಅವಕಾಶವನ್ನ ಕೊಡೋದಿಲ್ಲ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಸೊ ಅದಕ್ಕೆ ಅನುಗುಣವಾಗಿ ಗವರ್ಮೆಂಟ್ ಏನ್ ಡಿಸಿಷನ್ ತಗೋಬಹುದು ಅಂತ ಹೇಳಿದ್ರೆ ಒಂದಷ್ಟು ಗವರ್ಮೆಂಟ್ ಮುಂದೆ ಪಾಯಿಂಟ್ಸ್ ಗಳು ಇರ್ತವೆ. ಅಂದ್ರೆ ಒಂದಷ್ಟು ಅಂಶಗಳು ಅವರು ಕೂಡ ನೋಡ್ಕೊಂಡೇ ನಿರ್ಧಾರವನ್ನು ಕೈಗೊಳ್ಬೇಕಾದಂತ ಅನಿವಾರ್ಯತೆ ಇರುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಏನು, ಈಗ ಮೊದಲಿಗೆ ಇರ್ತಕ್ಕಂಥ 50% ಅನ್ನ ಆಧಾರವಾಗಿ ಇಟ್ಕೊಂಡು ರಿಕ್ರೂಟ್ಮೆಂಟ್ ಮಾಡಬೇಕು ಒಂದು, ಇಲ್ಲ 56% ಅನ್ನ ಕನ್ಸಿಡರ್ ಮಾಡಿದ್ರು ಕೂಡ 50% ಅದರಲ್ಲಿ 56% ಅನ್ನ ಕನ್ಸಿಡರ್ ಮಾಡಿ ರಿಕ್ರೂಟ್ ಮಾಡಿದ್ರೆ 50% ಗೆ ಸಂಬಂಧಪಟ್ಟ ಹಾಗೆ ಆರ್ಡರ್ ಕಾಪಿ ಕೊಡಬೇಕು, 6% ಅನ್ನ ಮತ್ತೆ ಏನ್ ಮಾಡಬೇಕು, ಹೋಲ್ಡ್ ಆಗಿ ಇಡಬೇಕು. ಸೊ ಇದೆಲ್ಲವನ್ನ ನೋಡಿದಾಗ ತುಂಬಾ ಗೊಂದಲದ ಗೂಡಾಗಿ ಇನ್ನು ಇರುವಂತದ್ದು. ಸೊ ಅದಕ್ಕೋಸ್ಕರ 50% ಅನ್ನ ಕನ್ಸಿಡರ್ ಮಾಡಿ ರಿಕ್ರೂಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಅಭ್ಯರ್ಥಿಗಳಿಗೆ ಅನುಕೂಲ ಆಗತ್ತೆ. ಆಮೇಲೆ ಒಂದಷ್ಟು ಜನಗಳು ಬಂದ್ಬಿಡ್ತಾರೆ ಈಗ ಏನಂತ, ಸರ್ ನಮ್ಗೆ 56% ಆದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಹಿಂಗ ಅನುಕೂಲ ಅನ್ಕೊಂತಾನೆ 4-5 ವರ್ಷದಿಂದ ಕಾಲ್ಫಾರ್ಮ್ ಗಳಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಅದು ಕಾನೂನು ಆಗುವ ಹಾಗೆ ಆಗ್ಲಿ, ಕೋರ್ಟ್ ಅಲ್ಲಿ ಏನ್ ಜಡ್ಜ್ಮೆಂಟ್ ಬರಲಿ, ಅದು ಬಂದ ಮೇಲೆ ಅದನ್ನ ಆ ಹಂತದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಬಟ್ ಈಗ ಪ್ರೊಸೆಸ್ ಏನಿದೆ ಅಲ್ವಾ, ರಿಕ್ರೂಟ್ಮೆಂಟ್ ಆಗುವಂತ ಪ್ರೊಸೆಸ್ ಏನಿದೆ ಅಲ್ವಾ, ಅದು ನಡಿಬೇಕು. ನಡೆದ್ರೆ ಮಾತ್ರ ತುಂಬಾ ಅಭ್ಯರ್ಥಿಗಳಿಗೆ ತುಂಬಾ ಸಹಾಯ ಆಗುತ್ತೆ. ಎಷ್ಟೋ ಅಭ್ಯರ್ಥಿಗಳು ತುಂಬಾ ಕಷ್ಟಪಟ್ಟು ಎಲ್ಲ ಮನೆ ಬಿಟ್ಟು ಓದುವಂತಹ ಸಂದರ್ಭಗಳಿವೆ. ನೀವು ನಮ್ಮ ಧಾರವಾಡದಲ್ಲಿ ನೋಡ್ಬೇಕು, 20 ಇಂದ 80,000 ಸ್ಟೂಡೆಂಟ್ಸ್ ಗಳು ಕುಂತು ಓದುವಂತಹ ಏರಿಯಾ ಇದೆ. ಸೊ ಹಾಗಾಗಿ ಅವನ್ನೆಲ್ಲ ನೋಡಿದಾಗ ತುಂಬಾ ಬೇಸರ ಆಗುತ್ತೆ. ಸೊ ಅದಕ್ಕೋಸ್ಕರನೇ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಲಿ, ಮುಂದೆ ಅದು ಏನೇ ಬರಲಿ ತೀರ್ಪು ಅದನ್ನ ಆ ಸಂದರ್ಭಕ್ಕೆ ತಕ್ಕಾಗೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಮುಂದೆ ರಿಕ್ರೂಟ್ಮೆಂಟ್ ಆಗ್ತಾವಲ್ಲ ಅದನ್ನ ಅಳವಡಿಸ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು 50%. ಬಟ್ ಸಾಧ್ಯತೆ ತುಂಬಾ ಇದೆ. 50% ಅನ್ನ ಕನ್ಸಿಡರ್ ಮಾಡಿ ರಿಕ್ರೂಟ್ ಮಾಡುವಂತಹ ಸಾಧ್ಯತೆ ತುಂಬಾ ಇದೆ. ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ.